ವಿಶ್ವ ಪ್ರಸಿದ್ಧವಾದಂತಹ ಲೇಪಾಕ್ಷಿ ಮಂದಿರಕ್ಕೆ ನಾವು ಬಂದಿದ್ದೀವಿ. ಇದು ಅತ್ಯದ್ಭುತ ಸೌಂದರ್ಯದಿಂದ ಕೂಡಿರುವಂತಹ ಒಂದು ದೇವಸ್ಥಾನ. ಈ ದೇವಸ್ಥಾನದ ಒಂದು ಪ್ರವೇಶ ಇಲ್ಲಿ ಫಸ್ಟ್ ಮೆಟ್ಲುಗಳನ್ನು ಹತ್ತಬೇಕು. ಇದು ಲೇಪಾಕ್ಷಿ ದೇವಸ್ಥಾನ ಬೆಂಗಳೂರಿನಿಂದ 120 ಕಿಲೋಮೀಟರ್ ದೂರದಲ್ಲಿದೆ. ಆದರೆ ನೇರವಾದಂತಹ ಬಸ್ ಸೌಕರ್ಯ ಇಲ್ಲ. ಚೆಕ್ ಪೋಸ್ಟಲ್ಲಿ ಇಳಿದು ನಾವು ಬೇರೆ ಯಾವುದಾದ್ರೂ ಬಸ್ಸು ಅಥವಾ ಆಟೋಗಳಿಂದ ನಾವು ಇಲ್ಲಿ ತಲುಪ್ಬೋದು. ಈ ಲೇಪಾಕ್ಷಿ ದೇವಸ್ಥಾನ ಆಂಧ್ರ ಪ್ರದೇಶದ ಅನಂತಪುರ ಜಿಲ್ಲೆಯಲ್ಲಿದೆ. ಒಂದು ರಮಣೀಯ ದೃಶ್ಯ ಇಲ್ಲಿ ಕಾಣಿಸ್ತಾ ಇದೆ. ಈ ಲೇಪಾಕ್ಷಿ ದೇವಸ್ಥಾನದ ಬಗ್ಗೆ ಒಂದು ದಂತಕಥೆಗಳು ಕೂಡ ಪ್ರಚಲಿತದಲ್ಲಿ ಇದೆ. ಅದರ ಪ್ರಕಾರ ಒಂದು ಕಥೆ ಅಂತಂದರೆ, ಶಿವಭಕ್ತ ಮತ್ತು ವಿಷ್ಣು ಭಕ್ತ ಇಬ್ಬರಲ್ಲೂ ವಾಗ್ವಾದ ಶುರುವಾಗುತ್ತೆ. ಯಾರು ದೊಡ್ಡವರು ಯಾರು ಅನ್ನೋ ಹಾಗೆ ಒಂದು ಚರ್ಚೆ ಬರುತ್ತೆ. ಆಗ ಅಗಸ್ತ್ಯ ಮಹರ್ಷಿಗಳು ಅವರಿಬ್ಬರ ಒಂದು ವಾದವನ್ನು ಚರ್ಚೆನ ನಿಲ್ಲಿಸಿ ತಮ್ಮ ತಪಸ್ಸನ್ನು ಮುಂದುವರಿಸ್ತಾರೆ. ಅವರಿಗೆ ಉತ್ತರ ಕೊಡೋದಕ್ಕೋಸ್ಕರ ಅವ್ರು ತಪಸ್ಸು ಮುಗಿಸ್ಕೊಂಡು ಹೊರಗಡೆ ಬಂದ ಮೇಲೆ ಹೇಳ್ತಾರೆ, ಇಲ್ಲಿ ಯಾರು ದೊಡ್ಡವರಲ್ಲ, ಇಲ್ಲಿ ಅವರಿಬ್ಬರೂ ಕೂಡ ಪರಸ್ಪರ ಪೂರಕವಾಗಿರುವಂತಹ ದೇವರು ಅಂತ ಆ ಭಕ್ತರನ್ನು ಇಲ್ಲಿ ನಂಬಿಸ್ತಾರೆ. ಹಾಗಾಗಿ ಇಲ್ಲಿ ಅಗಸ್ತ್ಯ ಮಹರ್ಷಿಗಳೇ ಈ ದೇವಸ್ಥಾನವನ್ನು ಕಟ್ಟಿಸಿದ್ರು ಅಂತ ಒಂದು ನಂಬಿಕೆ ಇದೆ. ಇಲ್ಲಿ ಈ ದೇವಸ್ಥಾನಕ್ಕೆ ಲೇಪಾಕ್ಷಿ, ಈ ಊರಿಗೆ ಲೇಪಾಕ್ಷಿ ಅಂತ ಹೆಸರು ಬರೋದಕ್ಕೆ ಕೂಡ ಒಂದು ಪುರಾಣದ ಒಂದು ಕತೆ ಇದೆ. ಶ್ರೀರಾಮಚಂದ್ರ ವನವಾಸ ಮಾಡೋ ಸಂದರ್ಭದಲ್ಲಿ ಸೀತೆಗೆ ರಕ್ಷಣೆಗೋಸ್ಕರ ಲಕ್ಷ್ಮಣ 3 ಲಕ್ಷ್ಮಣ ರೇಖೆಯನ್ನು ಎಳಿತಾನೆ. ರಾವಣ ಸನ್ಯಾಸಿ ವೇಷದಲ್ಲಿ ಬಂದು ಭಿಕ್ಷೆ ಬೇಡಿದಾಗ ಸೀತಾಮಾತೆ ಏನು ಮಾಡ್ತಾರೆ, ಹದ್ದನ್ನು ಮೀರಿ ಹೊರಗಡೆ ಬರ್ತಾರೆ. ಸೊ ಆಗ ರಾವಣ ಸೀತೆಯನ್ನು, ಸನ್ಯಾಸಿ ವೇಷದಲ್ಲಿದ್ದ ರಾವಣ ಸೀತೆಯನ್ನು ಕದ್ದೊಯ್ತಾನೆ. ಆಗ ಅಲ್ಲಿದ್ದಂತಹ ಜಟಾಯು ಪಕ್ಷಿ ಏನು ಮಾಡುತ್ತೆ, ಸೀತೆಯನ್ನು ಕಾಪಾಡಿಕೊಳ್ಳೋಕ್ಕೋಸ್ಕರ ರಾವಣನ ಜೊತೆ ಯುದ್ಧ ಮಾಡುತ್ತೆ. ಸೊ ಆವಾಗ ಸಿಟ್ಟಿಗೆದ್ದಂತಹ ರಾವಣ ತನ್ನ ಆಯುಧದಿಂದ ಜಟಾಯುವಿನ ರೆಕ್ಕೆಗಳನ್ನು ಕತ್ತರಿಸ್ತಾನೆ. ಮತ್ತು ಜಟಾಯು ಗಾಯಗೊಂಡು ಕೆಳಗಡೆ ಬೀಳುತ್ತೆ. ಈ ಥರ ಬಿದ್ದು ಒದ್ದಾಡ್ತಾ ಇರಬೇಕಾದ್ರೆ ಅದೇ ಮಾರ್ಗವಾಗಿ ಶ್ರೀರಾಮಚಂದ್ರ ಸೀತೆಯನ್ನು ಹುಡುಕುತ್ತಾ ಬರುತ್ತಾನೆ. ಆಗ ಜಟಾಯು ಪಕ್ಷಿ ರಾವಣ ಸೀತೆಯನ್ನು ಕದ್ದೊಯ್ದಂತಹ ವಿಷಯವನ್ನು ಹೇಳುತ್ತೆ. ಆಗ ಶ್ರೀರಾಮ ಲೇ ಪಕ್ಷಿ ಅಂತ ಕರೀತಾನೆ. ಲೇ ಪಕ್ಷಿ ಅಂತಂದರೆ ಎದ್ದೇಳು ಅನ್ನೋ ಒಂದು ಅರ್ಥ ಬರುತ್ತೆ. ಆಗ ಜಟಾಯು ಸೀತೆಯನ್ನು ರಾವಣ ಕದ್ದೊಯ್ದ ಎನ್ನುವ ವಿಷಯನ ತಿಳಿಸ್ತಾನೆ. ಆಗ ಶ್ರೀರಾಮಚಂದ್ರ ಜಟಾಯುವಿಗೆ ಒಂದು ಮುಕ್ತಿಯನ್ನು ಕೊಡ್ತಾರೆ. ಮತ್ತು ಅವತ್ತಿನಿಂದ ಈ ಊರಿಗೆ ಲೇಪಾಕ್ಷಿ ಅನ್ನೋ ಒಂದು ಹೆಸರು ಬರುತ್ತೆ ಅಂತ ಇಲ್ಲಿ ಜನಗಳು ನಂಬ್ತಾರೆ. ಮತ್ತು ಪುರಾಣದ ಒಂದು ಪ್ರಸಂಗ ಕೂಡ ಇದು ಹೌದು. ಈ ಲೇಪಾಕ್ಷಿ ದೇವಸ್ಥಾನ ಅತ್ಯದ್ಭುತವಾಗಿರುವುದಲ್ಲದೆ ಅನೇಕ ರಹಸ್ಯಗಳನ್ನು ಕೂಡ ಒಳಗೊಂಡಿದೆ. ಪಾರ್ವತಿ ದೇವಿ, ಭದ್ರಕಾಳಿಯ ವಿಗ್ರಹ, ಅದೇ ರೀತಿಯ ಕನ್ನಡ ಲಿಪಿಯಲ್ಲಿರುವಂತಹ ಶಿಲಾಶಾಸನಗಳು. ಇಲ್ಲೂ ಕೂಡ ಕನ್ನಡ ಲಿಪಿಯಲ್ಲಿರುವಂತಹ ಶಿಲಾಶಾಸನಗಳನ್ನು ನೋಡ್ಬೋದು. ಕಾಲಕ್ರಮೇಣ ಗಾಳಿ ಮಳೆಗೆ ಸಿಕ್ಕಿ ಅಕ್ಷರಗಳು ಸ್ವಲ್ಪ ಅಳಿಸಿ ಹೋದಂತೆ ಕಾಣಿಸುತ್ತೆ. ಮೇಲೆಲ್ಲ ಇದೆ, ಅನೇಕ ಶಿಲಾಶಾಸನಗಳಿದೆ. ಹಾಗಾಗಿ ಇದನ್ನು ಕನ್ನಡ ಶಿಲಾಶಾಸನಗಳ ತವರೂರು ಅಂತ ಕೂಡ ಹೇಳ್ಬೋದು. ಎಷ್ಟು ನೋಡಿದರೂ ಮತ್ತಷ್ಟು ನೋಡಬೇಕೆನಿಸುವಂತಹ ಸುಂದರ ಕೆತ್ತನೆ ಕೆಲಸಗಳು, ಇಂತಹ ಸುಂದರ ಶಿಲ್ಪಕಲೆಗಳನ್ನು ಕೆತ್ತಿರುವಂತಹ ಶಿಲ್ಪಿಗೆ ಒಂದು ದೊಡ್ಡ ನಮಸ್ಕಾರ.
ಇಂಡಿಯನ್ ಆರ್ಕಿಟೆಕ್ಚರ್ ಏನಂತ